ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ವಿಜಯಪುರ ಜಿಲ್ಲೆ ಕಳಪೆ ಪ್ರದರ್ಶನವನ್ನ ತೋರಿದೆ. ರಾಜ್ಯದಲ್ಲಿ 23ನೇ ಸ್ಥಾನಕ್ಕೆ ವಿಜಯಪುರ ಜಿಲ್ಲೆ ಕುಸಿದಿರುವುದು. ಪರೀಕ್ಷೆಯಲ್ಲಿ ಸಾಧನೆ ಮಾಡೋದಕ್ಕೆ ಶಿಕ್ಷಣ ಇಲಾಖೆ ಈಗ ಕಸರತ್ತನ್ನ ನಡೆಸ್ತಾ ಇದೆ. ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶದಲ್ಲಿ ವಿಜಯಪುರ ಜಿಲ್ಲೆಯದ್ದು ಕಳಪೆ ಪ್ರದರ್ಶನ. ಕಳೆದ ಬಾರಿ ರಾಜ್ಯದಲ್ಲಿ 23ನೇ ಸ್ಥಾನಕ್ಕೆ ವಿಜಯಪುರ ಜಿಲ್ಲೆ ಕುಸಿದಿತ್ತು. ಆದರೆ ಈ ಬಾರಿ ಹಾಗಾಗಬಾರದು ಅಂತ ಶಿಕ್ಷಣ ಇಲಾಖೆ ಕಸರತ್ತನ್ನ ನಡೆಸಿದೆ. ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ 10ನೇ ಸ್ಥಾನಕ್ಕೆ ಇರೋದಕ್ಕೆ ಇಲಾಖೆ ಸರ್ಕಸ್ ಮಾಡ್ತಾ ಇರೋದು. ಹಾಗಾದ್ರೆ ಇಲಾಖೆ ಏನ್ ಕ್ರಮ ತೆಗೆದುಕೊಂಡಿದೆ? ಸಂಜೆ 7 ಗಂಟೆ ಆದ್ರೆ ಟಿವಿ ಬಂದ್, ಮೊಬೈಲ್ ಆಫ್ ಮಾಡೋದು ಕಡ್ಡಾಯ. ಮನೆಯಲ್ಲಿ ಎಸ್ಎಸ್ಎಲ್ಸಿ ಮಕ್ಕಳಿದ್ರೆ ಟಿವಿ ಮೊಬೈಲ್ ಬಂದ್ ಮಾಡಬೇಕು. ಈ ರೀತಿ ಒಂದು ವಿನೂತನ ಪ್ರಯೋಗಕ್ಕೆ ಜಿಲ್ಲಾ ಶಿಕ್ಷಣ ಇಲಾಖೆ ಮುಂದಾಗಿದೆ. ಯಾರ್ಯಾರ ಮನ್ಯಾಗ 10ನೇ ತರಗತಿ ವಿದ್ಯಾರ್ಥಿಗಳದಾರ ಅವರು ಸಂಜೆ ಕಡೆ 7ರಿಂದ ರಾತ್ರಿ 9 ತನ ಅವ್ರ ಮನ್ಯಾಗ ಟಿವಿ ಫೋನ್ ಏನು ಯೂಸ್ ಮಾಡಬಾರ್ದತ್ ನೋಡ್ರಪ್ಪ. ಬಾರಿ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ವಿಜಯಪುರ ಜಿಲ್ಲೆ 23ನೇ ಸ್ಥಾನಕ್ಕೆ ಇಳಿದು ಹೋಗಿತ್ತು. ಅಂದರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಳಪೆ ಪ್ರದರ್ಶನ ಮಾಡಿತ್ತು. ಹೀಗಾಗಿ ಏನಂತಂದರೆ ಹೊಸ ಐಡಿಯಾವನ್ನು ಈಗ ಶಿಕ್ಷಣಾಧಿಕಾರಿಗಳು ಇಲ್ಲಿ ಮಾಡಲಿಕ್ಕೆ ಹೊರಟಿದ್ದಾರೆ. ಅದು ನಡೀತಾ ಇದೆ ಆಲ್ರೆಡಿ. ವಿಚಾರ ಏನಂತ ಹೇಳಿದ್ರೆ, ಸಿಂದಗಿ, ದೇವರಹಿಪ್ಪರಿಗೆ ಗ್ರಾಮೀಣ ಭಾಗಗಳಲ್ಲಿ ಈಗ ಡಂಗುರವನ್ನು ಸಾರ್ತಾ ಇದ್ದಾರೆ. ಸಂಜೆ ಆಯಿತಾ, ನಿಮ್ಮಲ್ಲಿ ಎಸ್ಎಸ್ಎಲ್ಸಿ ಮಕ್ಕಳಿದಾವ, ನೀವು ಯಾವುದೇ ಕಾರಣಕ್ಕೂ ಕೂಡ ಟಿವಿಗಳನ್ನು ಹಾಕಬೇಡಿ, ಧಾರಾವಾಹಿಗಳನ್ನು ನೋಡಬೇಡಿ, ಸಿನಿಮಾಗಳನ್ನು ನೋಡಬೇಡಿ, ಟಿವಿಗಳನ್ನ ಆಫ್ ಮಾಡಿ ಅನ್ನೋಂಥದ್ದು. ಮತ್ತೊಂದು ಕಡೆಗೆ ನಿಮ್ಮ ಮನೆಯಲ್ಲಿ ಎಸ್ಎಸ್ಎಲ್ಸಿ ಮಕ್ಕಳಿದ್ರೆ ಫೋನ್ಗಳನ್ನು ಆಫ್ ಮಾಡಿ, ಫೋನಲ್ಲಿ ಯೂಟ್ಯೂಬಲ್ಲಿ ತಗೊಂಡು ಏನೇನು ನೋಡ್ಕೊಂಡ್ರೋದು ಬದಲಾಗಿ ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡಲಿ ಅನ್ನುವಂಥದ್ದು. ಇನ್ನೊಂದು ಕಡೆಗೆ ಈ ಕ್ರಮಗಳು ಏನಂತಂದರೆ ಈಗ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದ ಮೇಲೆ ಇರ್ತಾರೆ ಪರಿಣಾಮವನ್ನು ಬೀರ್ತಾ ಇದೆ. ಅಂದರೆ ಉತ್ತಮ ರೀತಿಯಲ್ಲಿ ಅವರು ಅಭ್ಯಾಸವನ್ನು ಮಾಡೋದಕ್ಕೂ ಕೂಡ ಇಲ್ಲಿ ಕಾರಣವಾಗ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ನನ್ನ ಜೊತೆಗೆ ಮಾತನಾಡೋದಕ್ಕೆ ಎಸ್ಎಲ್ಸಿ ವಿದ್ಯಾರ್ಥಿಗಳಿದ್ದಾರೆ, ಶಿಕ್ಷಕರಿದ್ದಾರೆ, ಅವ್ರನ್ನೇ ಮಾತಾಡ್ಸೋರು ಬನ್ನಿ. ಈ ಮುಂಚೆ ಏನಪ್ಪ ಎಲ್ಲ ಮಕ್ಕಳ ಪಾಲಕರಿಗೆ ಪಾಲಕರ ಸಭೆಯಲ್ಲಿ ತಾವು ಎಸ್ಎಲ್ಸಿ ಓದುತ್ತಿರುವಂಥ ಮಕ್ಕಳಿಗೆ ತಾವೇನಪ್ಪ ಸಾಯಂಕಾಲ ಅವಧಿಯಲ್ಲಿ ಮೊಬೈಲನ್ನು ಬಳಕೆ ಮಾಡಬಾರ್ದು, ಟಿವಿಯನ್ನು ನೋಡಬಾರ್ದು, ತಾವು ಧಾರಾವಾಹಿಗಳನ್ನು ನೋಡೋದನ್ನು ಬಿಟ್ಟು ಅದನ್ನು ತ್ಯಾಗ ಮಾಡಿ ಮಕ್ಕಳಿಗೆ ಅಭ್ಯಾಸ ಮಾಡಲಿಕ್ಕೆ ಹೆಚ್ಚಿನ ಒಂದು ಆಸಕ್ತಿಯನ್ನು ತೋರಿಸಬೇಕು. ಆ ನಿಟ್ಟಿನಲ್ಲಿ ತಾವು ಕೂಡ ಸಹಕಾರ ನೀಡಬೇಕಂತೇಳಿ ಸಾಕಷ್ಟು ಸಲ ಪಾಲಕರ ಸಭೆಯಲ್ಲಿ ತಿಳಿಸಿದೆ ಸರ್. ಈ ಸಿಂದಗಿ ಮತ್ತು ದೇವರಪೀರ್ ಭಾಗದಲ್ಲಿ ನೋಡ್ತಾ ಇದ್ವಿ, ಗ್ರಾಮೀಣ ಪ್ರದೇಶ ಈ ಡಂಗರ ಎಲ್ಲ ಸಾರ್ತಾ ಇರಲ್ಲ ಸರ್, ಯಾವ ರೀತಿ ನಡೀತಾ ಇದೆ ಸರ್ ಅದು? ಸರ್, ಸಿಂದಗಿ ವಲಯದಲ್ಲಿ ಅಲ್ಲಿಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಪ್ಲಸ್ ಅಲ್ಲಿ ತಹಶೀಲ್ದಾರ್ ಡಂಗರ ಸಾರಿ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಫಲಿತಾಂಶ ಸುಧಾರಣೆ ಆಗಬೇಕು. ನಮ್ಮ ಜಿಲ್ಲೆ ಒಂದು ಒಳ್ಳೆಯ ಗುಣಮಟ್ಟದ ಸಾಧನೆ ಮಾಡಬೇಕನ್ನೋ ಒಂದು ವಿಚಾರ ಎಲ್ಲರಲ್ಲಿ ಇದೆ ಸರ್. ನೀವು ಹೇಗೆ ಮನೇಲಿ ಹೆಂಗೆ ಇದು ಮಾಡ್ತಾ ಇದ್ರಿ? ಎಲ್ಲ ಡಂಗೂರ ಸಾರಿ ಹೇಳ್ತಾ ಇದ್ದಾರೆ, ಮತ್ತೊಂದು ಕಡೆ ಹೇಳ್ತಾರೆ, ನೀವು ಹೆಂಗೆ ಮೇಂಟೈನ್ ಮಾಡ್ತಾ ಇರಿ ಮನೆಯಲ್ಲಿ? ಟೈಮ್ ಟೇಬಲ್ ಹಾಕೊಟ್ಟಾರಿ, ಹಿಂಗೆ ಓದ್ಕೋತ ಟಿವಿ ಮೊಬೈಲು ಅದೇ ಆಫ್ ಮಾಡೋದು ಪೇರೆಂಟ್ಸ್ ಮೀಟಿಂಗ್ ಮಾಡಿ ಪೇರೆಂಟ್ಸ್ಗೆ ಹೇಳ್ಯಾರಿ ಮತ್ತು ನಮಗೂ ಹೇಳ್ಯಾರಿ. ಹೆಂಗೆ ಮಾಡೋದು ನಿಮ್ಮ ಮನೆಯೊಳಗೆ? ಹೆಂಗೆ ಮಾಡತ್ತೀರಿ? ಸಂಜೆ ಆದ್ರೆ ಮೊಬೈಲ್ ಆಫ್ ಮಾಡಿಬಿಡ್ತೀರಿ? ಫೋನ್ ಯೂಸ್ ಮಾಡತ್ತಿಲ್ರಿ. 6 ಗಂಟೆಯಿಂದ 10 ಗಂಟೆವರೆಗೂ ಫೋನ್ ಯೂಸ್ ಮಾಡಲ್ರಿ, ಮತ್ತು ಬೆಳಿಗ್ಗೆನೂ ಯೂಸ್ ಮಾಡತ್ತಿಲ್ರಿ 9 ತನಕ. ಟಿವಿನೂ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.